ಹಾಯ್ ಎವ್ರಿವನ್. ಇವಾಗ ನೋಡಿ, ಒಂದು ನಮ್ಮ ಹತ್ರ AP ಇಂದ ಆಂಧ್ರದಿಂದ ಗಾಡಿ ಬಂದಿದೆ. ರೂಲ್ಸ್ ಬೆಂಗಳೂರು ಗಾಡಿ ಇರಲಿ, ಆಂಧ್ರ ಗಾಡಿ ಇರಲಿ, ತಮಿಳ್ನಾಡು ಗಾಡಿ ಇರಲಿ, ಚೆನ್ನೈ ಗಾಡಿ ಇರಲಿ, ಏನಕ್ಕೆ ಬರ್ತಾ ಇದೆ ಅಂದ್ರೆ ಐಟಮ್ ನೋಡಿ, ನಿಮಗೆ ಎಲ್ ಕಂಟ್ರಿನಲ್ಲಿ ಬೇಕಾದ್ರೂ ಸಿಗುತ್ತೆ, ಎಲ್ ಸ್ಟೇಟ್ನಲ್ಲಿ ಬೇಕಾದ್ರೂ ಸಿಗುತ್ತೆ. ಬಟ್ ಕೆಲಸ ಇಂಪಾರ್ಟೆಂಟ್. ಕೆಲಸ ಇದೆಯಲ್ಲ, ಆ ಕೆಲಸ ನೋಡ್ಬಿಟ್ಟು ನಮ್ದು ಬರೋದು. ನಾವು ಏನು ಪ್ರೊಸೆಸಿಂಗ್ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಇವ್ರು ನಂಬರ್ ನೋಡ್ಬೋದು. ಒಂದು ವಾರದಿಂದ ಕೇಳಿ ಅವ್ರಿಗೆ ಇವಾಗ ಟೈಮ್ ಸಿಕ್ಕಿದೆ, ಇವಾಗ ಬಂದಿದ್ದಾರೆ. ಇದಕ್ಕೆ ಏನು ಮಾಡಿದ್ದೀವಿ ಅಂದರೆ, ಸಿಗ್ಮಾ ಗಾಡಿ ಇದು CNG. ಸಿಗ್ಮಾ ಇರಲಿ, ಡೆಲ್ಟಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ಇದಕ್ಕೆ ಬಂದ್ಬಿಟ್ಟು ನಾವು ಫಸ್ಟ್ ಆಫ್ ಆಲ್ ಆಮೇಲೆ ಲೈಟ್ ಫಿಟ್ ಮಾಡಿದ್ದೀನಿ. ಇದಕ್ಕೆ ಆಮೇಲೆ ಲೈಟ್ ಒಂದು ಇದಕ್ಕೆ ಫಿಟ್ ಆಗಿದೆ. ಅದು ಆದ ತಕ್ಷಣ ತಿರ್ಗಾ ಇದೇ ಸ್ಪೀಕರ್ಗೆ ನಾವು ಟ್ಯೂಟರ್ ಫಿಟ್ ಮಾಡಿದ್ದೀನಿ. ಸೇಮ್ ಸ್ಪೀಕರ್ಗೆ ಹಚ್ತು ಟ್ಯೂಟರ್, ಅದೇ ಸ್ಪೀಕರ್ಗೆ ನೀಟ್ ಆ್ಯಂಡ್ ಕ್ಲೀನ್ ಫ್ರೆಶ್ ಮೌಂಟ್ ಕಟ್ ಮಾಡಿ ಫಿಟ್ ಮಾಡಿದ್ದೀನಿ. ಒಂದು ಇದಾಯಿತು. ನೆಕ್ಸ್ಟ್ ಇದಕ್ಕೆ ಸ್ವಿಚ್ ನೋಡಿ, ಇಲ್ಲಿದೆ. ಇದು ಪ್ರೆಸ್ ಮಾಡಿದ್ರೆ ನಿಮಗೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ಇದು K4, K3 ಬ್ರ್ಯಾಂಡ್ನಲ್ಲಿ ಬೇರೆ ಬೇರೆ ಬ್ರ್ಯಾಂಡು. ಗಾಡಿ ಒಂದೇ ಕಂಪ್ನಿ ಬರುತ್ತೆ, ಹೆಸರು ಅವರವರು ಹಾಕೊಂಡಿರ್ತಾರೆ. ಸೊ ಹೆಸರಿನಲ್ಲಿ ನಿಮಗೆ ಚೇಂಜ್ ಆಗುತ್ತೆ. ಸೇಮ್ ಸಿಸ್ಟಮ್ಗೆ ಸ್ಪೀಕರ್, ಅದೇ ಸ್ಪೀಕರ್ ಸೇಮ್ ಸಿಸ್ಟಮ್ಗೆ ಟ್ಯೂಟರ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದರೆ ಇದು AC ವೆಂಟು. ಬೇಜಾನ್ ಗಾಡಿನಲ್ಲಿ ನಿಮಗೆ ತೋರಿಸಿದ್ದೀನಿ ನಾನು. ಏನಂದರೆ AC ವರ್ಕಿಂಗ್ ನಿಮಗೆ ತೋರಿಸಿದ್ದೀನಿ ಸರ್, ನಾವು ಯಾವ ಥರ ಮಾಡೋದು, ಹೆಂಗೆ ಏನಂತ. ಒಂದು AC ವೆಂಟನ್ನು ನಿಮಗೆ ತೋರಿಸಿದ್ದೀನಿ. ಡೆಲ್ಟಾ ಇರಲಿ, ಡೆಲ್ಟಾ ಪ್ಲಸ್ ಇರಲಿ, ಸಿಗ್ಮಾ ಇರಲಿ, ಅದರಲ್ಲಿ ನಿಮಗೆ AC ಬಂದಿರಲ್ಲ. ಸೊ ನಮ್ಮ ಹತ್ರ ಬಂದ್ಬಿಟ್ಟು ಈ ಗಾಡಿ 3-4 ಕೆಲಸಕ್ಕೆ ಬಂದಿದೆ. ಏನೇನೆಂದರೆ, ಆಮ್ರೆಸ್ಟ್ ಹಾಕ್ಬಿಟ್ಟು, ಆಮ್ರೆಸ್ಟ್ ಹಾಕಿ ನಾವು AC ಚಾರ್ಜರ್, AC ಆಕ್ಟಿವೇಶನ್ ಮಾಡಿ ಕೊಡ್ತೀವಿ. ಸಮ್ಮರ್ ಸೀಸನ್ನು ಸೇಮ್ ನಮ್ಮದು ಬೆಂಗಳೂರಿನಲ್ಲಿ ಹೆಂಗಿದೆ ಬಿಸಿಲು, ಅದೇ ಥರ ಚೆನ್ನೈನಲ್ಲಿನೂ ಇದೆ. ಅದಕ್ಕಿಂತ ಜಾಸ್ತಿ ಇದೆ ಟೆಂಪ್ರೇಚರ್. ಅದೇ ಥರ ಆಂಧ್ರನಲ್ಲಿನೂ ಇದೆ. ಸೊ ಆ ಲೆಕ್ಕಾಗಿ ಹಿಂದ್ಗಡೆ ಕೂತ್ಕೊಳ್ಳೋವ್ರಿಗೆ AC ಎಫೆಕ್ಟ್ ಬರಲ್ಲ. ಏನಕ್ಕೆ ಬರಲ್ಲ ಅಂದರೆ, ಇದು ಸ್ಪಾಟ್ ಇದೆಯಲ್ಲ, ಚಿಕ್ಕದಿದೆ. ದೊಡ್ಡ ಗಾಡಿನಲ್ಲಿ ದೊಡ್ಡದಿರ್ತದೆ, ಏರು ಫ್ಲೋ ಆಗುತ್ತೆ. ಸೊ ಈ ಚಿಕ್ಕ ಗಾಡಿಗೆ ಸ್ಪಾಟ್ ನಿಮಗೆ ಇಲ್ಲಿ ಒಂದು ರೈಟ್ನಲ್ಲಿ, ಒಂದು ಚಿಕ್ಕದು ಲೆಫ್ಟ್ನಲ್ಲಿ ಆ ಥರ ಕೊಟ್ಟಿದ್ದಾರೆ ಸ್ಪಾಟ್. ಇವ್ರ ಲೆಕ್ಕಾಗಿ ಇವ್ರು ಕೊಟ್ಟಿದ್ದಾರೆ. ಸೊ ಇದು ಹಿಂದ್ಗಡೆ ಅವ್ರಿಗೆ ಏನಿದೆ ಅಂದರೆ, ಹಿಂದಿಂದ ನೀವು ಜಾಸ್ತಿ ಪವರ್ ಮಾಡಿ AC ಆಮೇಲೆ ಹಿಂದ್ಗಡೆ ಹೋಗುತ್ತೆ ಅವ್ರಿಗೆ ಕೊಡಿ. ಹಿಂದ್ಗಡೆ ನೀವು ಇದು ಆಮ್ರೆಸ್ಟ್ ಹಾಕ್ಬಿಟ್ಟು ಒರಿಜಿನಲ್ ಆಮ್ರೆಸ್ಟ್ ಹಾಕ್ಬಿಟ್ಟು ಒರಿಜಿನಲ್ AC ವರ್ಕಿಂಗ್ ಮಾಡ್ರೆ, ಸೊ ಹಿಂದ್ಗಡೆ ಅವ್ರಿಗೆ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು, ಅವ್ರಿಗೂ ಕರೆಕ್ಟಾಗಿ AC ಬರ್ತದೆ. ಇದು ಯಾವುದು ಆಫ್ಟರ್ ಮಾರ್ಕೆಟ್ ಬರಲ್ಲ. ಎಲ್ಲ ವಿಡಿಯೋನಲ್ಲಿ ನಾನು ಹೇಳಿದ್ದೀನಿ. ಆಮ್ರೆಸ್ಟ್ ಬಂದ್ಬಿಟ್ಟು ನಿಮಗೆ ಒರಿಜಿನಲ್ನಲ್ಲಿನೇ AC ಆಕ್ಟಿವೇಶನ್ ಆಗೋದು, ಲೋಕಲ್ ಆಮ್ರೆಸ್ಟ್ನಲ್ಲಿ ಆಕ್ಟಿವೇಶನ್ ಆಗಲ್ಲ. ಅದು ಪ್ರೊಸೆಸಿಂಗ್ ಬೇರೆ ಇದೆ. ಆಮ್ರೆಸ್ಟು, ಚಾರ್ಜರು, AC ವರ್ಕಿಂಗ್ ಬೇರೆ ಪ್ರೊಸೆಸಿಂಗ್. ಬರೀ ಆಮ್ರೆಸ್ಟ್ ವಿತ್ ಚಾರ್ಜರ್ ತೊಗೊಂಡ್ರೆ ಅದು ಬೇರೆ. ಬರೀ ಆಮ್ರೆಸ್ಟ್ ಬೇಕಾದ್ರೆ ಆಮ್ರೆಸ್ಟ್ ತೊಗೊಳ್ಬೋದು. ಇದು AC ವೆಂಟ್ ಇದಕ್ಕೆ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಕೀನೂ ಇರಲಿಲ್ಲ, ಕೀ ನಾರ್ಮಲ್ ಇದ್ದಿದ್ದು. ಒಂದು ಫ್ಲಿಪ್ ಮಾಡಲ್ ನಾವು ಕೀ, ನಿಮ್ಮ ಕೀ ನಿಮಗೆ ತಿರ್ಗಾ ರಿಟರ್ನ್ ಕೊಟ್ಬಿಟ್ಟು ಇದೊಂದು ಫ್ಲಿಪ್ ಮಾಡಲ್ ನಾವು ಕೀ, ಇದು ಒಂದು ಇದಕ್ಕೆ ಮಾಡಿದ್ದೀನಿ ಫ್ಲಿಪ್ ಮಾಡಲ್ ಕೀ. ಅದಾಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಇವರು ಕ್ಯಾಮ್ರಾ, ಇವ್ರಿಗೆ ಗೊತ್ತಾಗಿಲ್ಲ, ಬಂಪರ್ನಲ್ಲಿ ಹೋಲ್ ಮಾಡಿಬಿಟ್ಟು ಫಿಟ್ ಮಾಡಿದ್ದಾರೆ. ಅವ್ರಿಗೆ ಇಷ್ಟ ಆಗಿಲ್ಲ. ಸೊ ನಾವು ವಿಡಿಯೋ ನೋಡಿದಾರಲ್ಲ, ಈ ವಿಡಿಯೋ ನಾನು ನೋಡಿದ್ದೀನಿ. ಸೊ ಅದೇ ಥರ ನಾವು ಒರಿಜಿನಲ್ ಕ್ಯಾಮ್ರಾ ಎಲ್ಲಿ ಬರ್ತದೆ ಅದೇ ಥರ ಕ್ಯಾಮ್ರಾ ಫಿಟ್ ಮಾಡಿ ಅಂತ ಹೇಳಿದರು. ಸೊ ಅದೇ ಜಾಗದಲ್ಲಿ ನಾವು ಕ್ಯಾಮ್ರಾ ಒಂದು ಇದಕ್ಕೆ ಫಿಟ್ ಮಾಡಿದ್ದೀನಿ. ಇದು ಕ್ಯಾಮ್ರಾನು ನೋಡಿ, ಅವ್ರು ಹಳೇದು ಫಿಟ್ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ಕ್ಯಾಮ್ರಾ ನಾವು ಫಿಟ್ ಮಾಡಿರೋದು ಕ್ಯಾಮ್ರಾ ನಿಮಗೆ ತೋರಿಸ್ತೀನಿ. ಅದೇ ವೈರಿಂಗ್ಗೆ ನಾವು ಆಲ್ಟ್ರೇಷನ್ ಮಾಡಿ, ಸುಮ್ಮನೆ ಅವ್ರು ಹಾಕ್ಕೊಂಡು ಬಂದುಬಿಟ್ಟಿದ್ದಾರೆ. ಪಾಪ ವೈರಿಂಗ್ ಎಲ್ಲ ಏನೇನು ವೇಸ್ಟ್ ಮಾಡಬೇಕು ಅಂತ ಅದೇ ವೈರಿಂಗ್ಗೆ ಅದು ಹಾಕಿದ್ದೀನಿ. ಇದು ನೋಡ್ಬೋದು ನೀವು. ನೋಡಿ, ಹಳೆ ಕ್ಯಾಮ್ರಾ ಇಲ್ಲಿ ಬಂಪರ್ನಲ್ಲಿ ಹೋಲ್ ಮಾಡಿ ಫಿಟ್ ಮಾಡಿಬಿಡ್ತಾರೆ. ನಮ್ಮ ಕ್ಯಾಮ್ರಾ ನಿಮಗೆ ಈ ಬಿಡಿಂಗ್ ಚೇಂಜ್ ಆಗಿ ಒರಿಜಿನಲ್ ಕ್ಯಾಮ್ರಾ ಈ ಥರ ಫಿಟ್ ಆಗುತ್ತೆ. ಇದು ಒಂದು ಕೆಲಸ ಆಗಿದೆ. ನೆಕ್ಸ್ಟ್ ಇದಕ್ಕೆ ಬಂದರೆ ಒಳಗಡೆ ನೋಡಿ, ಆಮ್ರೆಸ್ಟು ಈ ಥರ ಇದ್ದಿದ್ದು. ಇದರಲ್ಲಿ ಈ ಥರ ಆಮ್ರೆಸ್ಟ್ ತೆಗಿಬಿಟ್ಟು ನಾವು ಈ ಥರ ಆಮ್ರೆಸ್ಟ್ ಒಂದು ಫಿಟ್ ಆಗಿದೆ. ಚಾರ್ಜರು, ಆಮ್ರೆಸ್ಟು ವಿತ್ AC ವರ್ಕಿಂಗ್ ಜೊತೆಯಲ್ಲಿ ಫಿಟ್ ಆಗಿದೆ. ಆಮೇಲೆ ಲೈಟನ್ನು ನೀವು ಫಿಟ್ಟಿಂಗ್ ನೋಡ್ಬೋದು. ನೋಡಿ, ಇದು ಡಿಮ್ ಫೋನ್ನಲ್ಲಿ
ಆಮೇಲೆ ಡಿಮ್ ಮಾಡಿದೆ ಎಷ್ಟು ಬ್ರೈಟ್ನೆಸ್ ಬರ್ತಾ ಇದೆ ಡ್ಯಾಶ್ ಬೋರ್ಡ್ನಲ್ಲಿ ನೋಡ್ಬೋದು ನೀವು. ತಿರ್ಗಾ ಈ ಡೋರ್ ಪ್ಯಾಡ್ನಲ್ಲಿ ನೋಡ್ಬೋದು ನೀವು. ತಿರ್ಗಾ ಇಲ್ಲಿ ಬಂದರೆ ಈ ಡೋರ್ ಪ್ಯಾಡ್ನಲ್ಲಿ ನೋಡ್ಬೋದು. ಇದಕ್ಕೊಂದು ನಾವು ಮಿರರ್ ಫೋಲ್ಡಿಂಗು ಫಿಟ್ ಮಾಡಿದ್ದೀವಿ. ಮಿರರ್ ಫೋಲ್ಡಿಂಗ್ ಹೆಂಗಂದರೆ ನೋಡಿ, ಇವಾಗ ನೀವು ಲಾಕ್ ಮಾಡಿದ ತಕ್ಷಣ ಮಿರರ್ ಕ್ಲೋಸ್ ಆಗುತ್ತೆ. ತಿರ್ಗಾ ಓಪನ್ ಮಾಡ್ರೆ ನೀವು ಓಪನ್ ಆಗಲ್ಲ. ಇದು ಅದನ್ನು ಫಂಕ್ಷನ್ ನಿಮಗೆ ಬೇರೆ ಅಂದರೆ ಮಾಡ್ಬೋದು, ಅದು ಬೇರೆ ಥರ. ಇವಾಗ ನೋಡಿ ಓಪನ್ ಮಿರರ್ ಕ್ಲೋಸ್ ಇದೆ. ಕೀ ಇಲ್ಲಿ ಇವಾಗ ಹಾಕಿದ ತಕ್ಷಣ ನೀವು ಮಿರರ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ ಇದು ಮಾರುತಿ, ಟೊಯೋಟಾ, ಹೊಂಡೈ, ಕಿಯಾನಲ್ಲಿ ಬರ್ತದಲ್ಲ ಆ ಥರ ಫೀಚರ್ ನಾವು ಇದಕ್ಕೆ ಒಂದರಲ್ಲೇ ಆಗ್ಬಿಟ್ಟು ಮಾಡಿರೋದು. ಅದು ಆಮೇಲೆ ಫಿಟ್ಟಿಂಗು ನೋಡ್ಬೋದು ನೀವು ಹೆಂಗಿದೆ ಅಂತ. ಮಲ್ಟಿ ಕಲರ್ ಸ್ವಿಚ್ಚನ್ನು ನೋಡ್ಬೋದು. ಪ್ಲಸ್ ಇದು ಫೋನ್ನಲ್ಲಿನೂ ನಿಮಗೆ ಆ್ಯಪ್ಸ್ನಲ್ಲಿನೂ ಮಾಡ್ಬೋದು, ಇಲ್ಲಿ ಸ್ವಿಚ್ನಲ್ಲಿನೂ ಮಾಡ್ಬೋದು. ಸ್ವಿಚ್ನಲ್ಲಿ ನೀವು ಕಲರ್ ಚೇಂಜ್ ಮಾಡ್ಬೋದು, ಬ್ರೈಟ್ನೆಸ್ ಕಮ್ಮಿ ಜಾಸ್ತಿ ಅದನ್ನು ಫೋನ್ನಲ್ಲಿ ಮಾಡ್ಬೋದು. ಇದು ಬಂದ್ಬಿಟ್ಟು ಎಲ್ಲ ವೀಡಿಯೋನಲ್ಲಿ ಹೇಳಿದ್ದೀನಿ, ಇದು ಲೋಕಲ್ ಆಮ್ರೆಸ್ಟ್ ಇಲ್ಲ, ಒರಿಜಿನಲ್ ಆಮ್ರೆಸ್ಟು. ಬೇರೆ ಕಡೆ ಏನು ಮಾಡ್ತಾ ಇದಾರೆ ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇವಾಗ ನೀವು ಬೇರೆ ಕಡೆ ಹಾಕ್ಸ್ಕೊಂಡಿರ್ತೀರ ಆಮ್ರೆಸ್ಟು, ಯಾವುದೋ ಒಂದು ಡಬ್ಬ ಹಾಕ್ಬಿಟ್ಟು ಆಮ್ರೆಸ್ಟ್ ಹಾಕ್ಬಿಟ್ಟು ಎ ಸಿ ವರ್ಕಿಂಗ್ ಮಾಡಿ ಅಂದರೆ ಅದು ನಾವು ಮಾಡಲ್ಲ ಸರ್. ಒರಿಜಿನಲ್ ಆಮ್ರೆಸ್ಟ್ ಇದ್ದರೆ ಮಾತ್ರ ನಿಮಗೆ ಎ ಸಿ ವರ್ಕಿಂಗ್ ಆಗೋದು. ಆಫ್ಟರ್ ಮಾರ್ಕೆಟು ಚೈನಾ ಪ್ರಾಡಕ್ಟ್ ಎಲ್ಲ ಹಾಕ್ಕೊಂಡ್ರೆ ನಾವು ಅದಕ್ಕೆ ಹಾಕೋಕ್ಕಾಗಲ್ಲ. ಇದಕ್ಕೆ ನಮ್ಮ ಹತ್ರ CNG ಕ್ರೂಸ್ ಕಂಟ್ರೋಲ್ ಅವೈಲೇಬಲ್ ಇದೆ, ಅದನ್ನು ನೀವು ಬೇಕಾದರೆ ಹಾಕ್ಸ್ಬೋದು. ಸೀಟ್ ಅಡ್ಜಸ್ಟ್ಮೆಂಟಿಂಗ್, ಸೀಟ್ ಹೈಟ್ ಅಡ್ಜಸ್ಟ್ಮೆಂಟಿಂಗ್ ಬರ್ತದಲ್ಲ ಅದನ್ನು ನಮ್ಮ ಹತ್ರ ಸಿಗುತ್ತೆ. ಅದನ್ನು ನೀವು ಸೀಟ್ ಅಡ್ಜಸ್ಟ್ಮೆಂಟಿಂಗ್, ಹೈಟ್ ಅಡ್ಜಸ್ಟ್ಮೆಂಟಿಂಗ್ ಅದನ್ನು ನಮ್ಮ ಹತ್ರ ಸಿಗುತ್ತೆ, ಮಾಡ್ಬೋದು. ಆಮ್ರೆಸ್ಟ್ ಫಿಟ್ಟಿಂಗು ನೋಡ್ಬೋದು, ಆಮೇಲೆ ಲೈಟ್ ಫಿಟ್ಟಿಂಗ್ ನೋಡ್ಬೋದು ಯಾವ ಥರ ಇದೆ ಅಂತ.